ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿದ್ಯಾರ್ಥಿಗಳು ನಿರಂತರ ಅಧ್ಯಯನಶೀಲರಾಗಬೇಕು. ಐಪಿಎಸ್ ಅಧಿಕಾರಿ ಇಶಿತಾ ಗುಪ್ತಾ. ವಿಜಯಪುರ ನಗರದ ಪ್ರಸಿದ್ಧ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿಜಯಪುರ ವಿದ್ಯಾರ್ಥಿಗಳ ಭವಿಷ್ಯ ನಿಂತ ನೀರಾಗಬಾರದು, ಬದಲಿಗೆ ಹರಿಯುವ ನೀರಾಗಬೇಕು ಎಂದು ಐಪಿಎಸ್ ಅಧಿಕಾರಿ ಇಶಿತಾ ಗುಪ್ತಾ ಹೇಳಿದರು. ವಿಜಯಪುರದ ನವಭಾಗ ಸರ್ಕಾರಿ ಪ್ರಥಮ ದರ್ಜೆಯಲ್ಲಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಮಲಬಾರ್ ಗೋಲ್ಡ್ನಿಂದ 7 ಲಕ್ಷ ರೂಪಾಯಿ 83 ವಿದ್ಯಾರ್ಥಿಗಳಿಗೆ ವಿತರಣೆ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿದರು. ವಿದ್ಯಾರ್ಥಿಗಳಿಗೆ ನಿರಂತರ ಅಧ್ಯಯನ ಅತ್ಯವಶ್ಯಕ. ಭವಿಷ್ಯ ಕಟ್ಟಿಕೊಳ್ಳಲು ನಿಮಗೆ ಇದೊಂದು ಸುವರ್ಣಾವಕಾಶ. ದೇಶದ 20 ರಾಜ್ಯಗಳಲ್ಲಿ ಸುಮಾರು 200 ಕೋಟಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದು ಶ್ಲಾಘನೀಯ ಕಾರ್ಯ ಎಂದು ಹರ್ಷ ವ್ಯಕ್ತಪಡಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಾಸನ್ಪೀರ್ ಬಾಲಿಕಾರ್ ಮಾತನಾಡಿ, ಮಲಬಾರ್ ಗೋಲ್ಡ್ ನಿಂದ ಪಡೆಯುವ ವಿದ್ಯಾರ್ಥಿ ವೇತನ ತಮಗೆ ಪ್ರೇರಣೆ ನೀಡುತ್ತದೆ. ವಿದ್ಯಾರ್ಥಿಗಳು ಹಗಲಿರುಳು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ವಿದ್ಯೆಯಿಂದ ಜೀವನ ಕಟ್ಟಿಕೊಳ್ಳಬೇಕು. ಶಿಕ್ಷಣ, ಆರೋಗ್ಯ, ಪರಿಸರ, ಬಡತನ ನಿರ್ಮೂಲನೆ ಮುಂತಾದ ಕಾರ್ಯಗಳಿಗೆ ಮಲಬಾರ್ ಗೋಲ್ಡ್ ಸಹಾಯ ನೀಡುತ್ತಿರುವುದು ಪ್ರಶಂಸನೀಯ ಎಂದರು. ವಿಶ್ವ ಮಕ್ಕಳ ಹಕ್ಕುಗಳ ರಾಯಭಾರಿ ಸದಸ್ಯೆ ಡಾಕ್ಟರ್ ವನಿತಾ ತೊರ್ವಿ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ನಿಮ್ಮ ಹಣೆಬರಹ ತಾವೇ ಬದಲಾಯಿಸಿಕೊಳ್ಳಬೇಕು. ಜ್ಞಾನ ನಿಮ್ಮ ಶಕ್ತಿಯಾಗಲಿ. ಮಲಬಾರ್ ಗೋಲ್ಡ್ ಅದೊಂದು ಉದ್ಯಮವಾಗಿ ಪರಿವರ್ತನೆಯಾಗಿದೆ. ದೇಶದಲ್ಲಿ 30,000 ಜನರಿಗೆ ಉದ್ಯೋಗ ನೀಡಿದ್ದು ಸ್ಮರಣೀಯ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಲ್ಪನಾ ಶಾಬಾದಿ ಹಾಗೂ ಮಲಬಾರ್ ಗೋಲ್ಡ್ ಶಾಖಾ ಮುಖ್ಯಸ್ಥ ಎಆರ್ ಅಬ್ದುಲ್ ಮಿರಾಜ್ ಶೇಖ್ ಮಾತನಾಡಿದರು. ವಿಜಯಪುರ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಉಪ ಪ್ರಾಂಶುಪಾಲ ಚಿದಾನಂದ್ ಆನೂರ್ ವಹಿಸಿದ್ರು. ವಿಜಯಪುರ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿ ಪ್ರಾರ್ಥಿಸಿದ್ರು. ಹೈದರ್ ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಫಾಜಿಲ್ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಪಿ ಬಿರಾದಾರ್, ಪ್ರೊಫೆಸರ್ ಸುನಿಲ್ ನಡ್ಕಟ್ಟಿ, ಡಾಕ್ಟರ್ ಅನಂತ ಪದ್ಮನಾಭ್ ಸರ್ವಂದಿ, ಪ್ರೊಫೆಸರ್ ಉಮೇಶ್ ಹಿರೇಮಠ್, ಪ್ರೊಫೆಸರ್ ಸಂಗಮೇಶ್ ಗುರವ್, ಪ್ರೊಫೆಸರ್ ಸುನಿಲ್ ಹತ್ತಿ, ಡಾಕ್ಟರ್ ಸುರೇಶ್ ಬಿರಾದಾರ್, ಬಸವರಾಜ್ ಪೊಲೇಶಿ, ಪಿಂಟು ಚೌಹಾಣ್, ಡಿಯಾಜ್, ಡಾಕ್ಟರ್ ಎಚ್ ಕುಮಾರಸ್ವಾಮಿ, ಐಶ್ವರ್ಯ ಶಿರ್ನಾಪುರ್, ಶಮೀನಾ ಜಮಾದಾರ್ ಸೇರಿದಂತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. But if you teach a man how to earn his food, if you teach a man how to earn his living, you are giving him skills for his lifetime. You are giving him skills for entire generations that he will come forward with. So that is what Malabar Gold is doing right now. They are not just giving you a scholarship in terms of helping you for one day or for 1 year or for 1 month, but they are giving you a skill for lifetime. When you will use this scholarship, you will get what you want, you will become what you want, you will have a stable career of your own. It will not just help you, but your family, your generations and everything that comes in front of you to have an identity of your own, to have a career of your own, and that is the power of education. So I feel that you guys are very lucky, the 83 people that are lucky enough to get this scholarship from Malabar Gold. I would like to request you all कि आप लोग जो भी करो, आप लोग जो करियर भी चूज करो, I feel आपकी एज अभी 18, 20, 22 के आसपास होगी. It's just these 5-6 years of life. आप इन 5-6 सालों में मेहनत कर लो, जी लगा के मेहनत कर लो. आपको जो बनना है बनो. जरूरी नहीं है कि जो सोसाइटी के स्पेसिफिक नॉर्म्स हैं कि आपको डॉक्टर, इंजीनियर या फिर एक IAS IAS बनना है. आपको जो मन करता है, आपको जिस चीज़ में दिल लगता है, आप उसमें मेहनत करिए 5 साल 6 साल. बट ये 5-6 साल की जो आप मेहनत करेंगे, ये पूरी जिंदगी आपकी बदल देगा. आप कहाँ से कहाँ पहुँच जाएंगे आप रियलाइज नहीं करेंगे. एंड एट दिस स्टेज ऑफ लाइफ, स्पेशली द एज ऑफ 20-22, क्या होता है ना कि हमारी लाइफ में इतने डिस्ट्रैक्शंस हैं, इतनी सारी चीज़ें आसपास चल रही होती हैं, और देयर इज़ अ थ्योरी ऑफ शॉर्ट टर्म जॉयज. तो हमें जो चीज़ें लगती हैं ना कि शॉर्ट टर्म में हमें बॉडी में डोपामिन रिलीज होता है, बॉडी में जो हैप्पीनेस हार्मोन रिलीज होता है. लेट्स से आप इंस्टाग्राम स्क्रॉल करते हैं, आप मतलब वेरी स्मॉल एग्जाम्पल मे बी यू कैन रिलेट. आप एक यूट्यूब वीडियो 60 मिनट्स की यूट्यूब वीडियो देखने से बेटर यू विल चूज 60 मिनट्स में आई कैन वॉच लेट्स से 30-40 रील्स. वाई? बिकॉज वो 30-40 रील्स हर मिनट में आपको एक
ग्रेटिफिकेशन मिल रहा है, हर मिनट में एक आपको सेंस ऑफ एंटरटेनमेंट मिल रहा है. बट अगर आप एक लॉन्ग फॉर्म यूट्यूब वीडियो देखेंगे तो शायद उसका जो रिवॉर्ड है, उसका जो सेटिस्फैक्शन है फ्रॉम दैट वीडियो, दैट विल कम आफ्टर 60 मिनट्स. 1 घंटे बाद उसका जो आपको एंटरटेनमेंट है वो मिलेगा. सो दैट इज हाउ थिंग्स वर्क इन लाइफ ऑल्सो. अभी आपको लगता है कि शॉर्ट टर्म चीज़ें, मतलब जो भी छोटे छोटे डिस्ट्रैक्शन, तो सबकी लाइफ में अलग अलग डिस्ट्रैक्शन होते हैं, तो उस पॉइंट पे वो डिस्ट्रैक्शन ऐसे लगते हैं कि अरे अभी कर लेते हैं, मतलब अभी मज़ा आएगा. बट जो इंसान उस डिस्ट्रैक्शन को छोड़ के अपनी लाइफ के 5-6 साल मेहनत कर लेता है, 5-6 साल मेहनत करके जो वो बन जाता है ना, मतलब कोई एक पत्थर से जो सोना निकल के आता है, वो पूरी लाइफ चमकता है. वेयरएज जो इंसान में भी डिस्ट्रैक्ट हो गया या उस चीज़ पे फोकस नहीं कर पाया अपने ऊपर, अपने करियर के ऊपर, वो पूरी लाइफ एक नॉर्मल एवरेज पर्सन बन के रह जाते हैं. तो अभी आपके पास एक अपॉर्चुनिटी है, यू हैव दिस प्लेटफॉर्म, यू हैव अ स्कॉलरशिप जहाँ पे आपको रिसोर्सेज मिल रहे हैं. व्हाट यू नीड इज जस्ट हार्ड वर्क फ्रॉम योर साइड. एंड हार्ड वर्क में कोई पैसे नहीं लगते, या हार्ड वर्क ऐसा नहीं है कि हार्ड वर्क ओनली पीपल हु आर वेरी टैलेंटेड या पीपल जिन्होंने बचपन से हमेशा एक्सीलेंट या A+ ग्रेड्स मिले हैं सिर्फ वही कर सकते हैं. हार्ड वर्क एनीबडी कैन डू, एंड दैट इज़ व्हाट यू नीड टू रियलाइज, दैट आप लोग हमारे कंट्री के फ्यूचर हैं. आप लोग आगे जाके देश को चलाएंगे, तो अपने ऊपर फोकस करिए, अपनी फैमिली के ऊपर, अपने देश के ऊपर फोकस करिए, और वो बन के दिखाइए जिन लोगों को आप आइडियलाइज करते हैं, जिन लोगों को देख के आप तालियां बजाते हैं, उनके जैसा बनने की कोशिश करिए, ताकि कल को हम सब बैठ के आपके तालियां बजाएं. थैंक यू. सबको सम्मति ದೇವರುಗಳು ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವ IPS ಅಧಿಕಾರಿಗಳಾಗಿರುವ ಸೋದರಿ ಇಶಿತಾ ಗುಪ್ತಾ ಅವರು, ಇನ್ನೋರ್ವ ಸಹೋದರಿಯರಾಗಿರುವಂಥ ಶ್ರೀಮತಿ ಕಲ್ಪನಾ ಶಾಬಾಜಿ ಅವರೇ, ಈ ಸಂಸ್ಥೆಯ ಉಪಪ್ರಾಂಶುಪಾಲರಾಗಿರುವಂಥ ಸನ್ಮಾನ್ಯ ಶ್ರೀ ಚಿದಾನಂದ ಗುನ್ನೂರು ಅವರೇ, ಮಲಬಾರ್ ಬೋರ್ಡದ ಅಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಶೇಖ್ ಅಬ್ದುಲ್ ಮಿರ್ಜಾ ಅವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿರುವಂಥ ಸಹೋದರ ಶ್ರೀಧರವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಲಬಾರ್ ಬೋರ್ಡ್ದವರು ಕೊಡ್ತಕ್ಕಂಥ ಬಹುಮಾನವನ್ನು ಮತ್ತು ಸ್ಕಾಲರ್ಶಿಪ್ಪನ್ನು ಪಡೆಯಲಿಕ್ಕೆ ಆಗಮಿಸಿರುವಂಥ 21ನೇ ಶತಮಾನದ ರೂವಾರಿಗಳಾದ ಎಲ್ಲ ವಿದ್ಯಾರ್ಥಿ ಸಹೋದರರೇ ಸಹೋದರಿಯರೇ, ನಿಮಗೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು ಮತ್ತು ಶರಣಾರ್ಥಿಗಳು ಮತ್ತು ಸಲಾಮಗಳು. ಆದ್ಮೇಲೆ ಬಹಳ ಅಪರೂಪದ ಕಾರ್ಯಕ್ರಮ ಆಗಿದೆ, ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಒಂದು ಮಲಬಾರ್ ಬೋರ್ಡದವರು 20 ರಾಜ್ಯಗಳಲ್ಲಿ 150 ಕೇಂದ್ರಗಳನ್ನು ಸ್ಥಾಪಿಸಿ ಆಯಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ನೀಡುವುದರ ಮೂಲಕ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರೇರಣೆ, ಸ್ಫೂರ್ತಿ ನೀಡುತ್ತಿರುವುದು ನಿಜವಾಗ್ಲೂ ಒಂದು ಶ್ಲಾಘನೀಯ ಕಾರ್ಯ ಅಂತ ನಾವು ಹೇಳಬೇಕಾಗ್ತದೆ. ನೀವೇನು ಅವರಿಗೆ ಅರ್ಜಿ ಹಾಕಿರಲಿಲ್ಲ, ನೀವೇ ನಮಗೆ ಬಂದು ಸ್ಕಾಲರ್ಶಿಪ್ ಕೊಡ್ರಿ ಅಂತಲೂ ಹೇಳಿಲ್ಲ. ಆದರೆ ಅವರ ಗಳಿಕೆಯಲ್ಲಿ ಬಂದಿರುವಂಥ ಹಣವನ್ನು ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಎತ್ತರಿಸಲಿಕ್ಕೆ, ಪರಿಸರ, ಆರೋಗ್ಯ, ಇನ್ನಿತರ ಬಡತನದ ನಿರ್ಮೂಲನೆಗಾಗಿ ನಮ್ಮದು ಸ್ವಲ್ಪ ಕೆಲಸ ಇರಲಿ ಅನ್ನುವಂಥ ಮಾತನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಆಯೋಜನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿರುವಂಥ ಡಾಕ್ಟರ್ ವಂತ ಪರವಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ತಾವೆಲ್ಲರೂ ಚಪ್ಪಾಳೆ ಆದಮೇಲೆ ನಾನು ನಿಮ್ಮ ಜೊತೆಗೆ ಯಾರು ಮಾತಾಡ್ತೀನಿ, ಸ್ವಲ್ಪ ಮಾತಾಡಬೇಕು. ವಿದ್ಯಾರ್ಥಿಗಳಲ್ಲಿ ಓದ್ತೀರಿ ಅಂತೀರಿ, ಗಟ್ಟಿಯಾಗಬೇಕು. ತಾವು ಅವ್ರ ಜೊತೆ ಧ್ವನಿ ಗುಡಿಸ್ತೀರಿ. ವಿದ್ಯಾರ್ಥಿಗಳೇ
ಅಭಿವೃದ್ಧಿಗಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ ಮಾನ್ಯ IPS ಅಧಿಕಾರಿಗಳಾಗಿರುವಂಥ ಸೋದರಿ ಗುಪ್ತಾ ಅವರು ಒಂದು ಮಾತನ್ನು ಹೇಳಿದರು, ತಾವು ಗಮನಿಸಿರಬಹುದು. 2 ಬಾರಿ ಅದನ್ನು ರಿಪೀಟ್ ಮಾಡಿದ್ದಾರೆ, ಪುನರಾವಲೋಕನ ಮಾಡಿದ್ದಾರೆ. ಏನು ಅಂತಂದರೆ, ಒಂದು 5-6 ವರ್ಷ ಕಷ್ಟಪಡಿ ಅಂತ ಕಳಕಳಿಯ ಮನವಿಯನ್ನು ನಿಮ್ಮಲ್ಲಿ ಇಟ್ಟಿದ್ದಾರೆ. 5-6 ವರ್ಷ ಹಗಲು ರಾತ್ರಿ ವಿದ್ಯಾಭ್ಯಾಸ ಮಾಡಿದರೆ ನೀವು 60 ವರ್ಷ ಆರಾಮವಾಗಿ ಇರ್ತೀರಿ. ಎಷ್ಟು ವರ್ಷ? ಎಷ್ಟು ವರ್ಷ ದುಡಿಬೇಕು? 5-6 ವರ್ಷ. 5-6 ವರ್ಷ ನೀವು ಸರಿಯಾಗಿ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡದೇ ಇದ್ದರೆ ನೀವು 60 ವರ್ಷ ಕಷ್ಟ ಅನುಭವಿಸಬೇಕಾಗ್ತದೆ, ನೋವನ್ನು ಅನುಭವಿಸಬೇಕಾಗ್ತದೆ, ನಿಮ್ಮ ಜೀವನ ಮಟ್ಟ ಕುಸಿದು ಹೋಗ್ತದೆ. ಆ ಕಾರಣಕ್ಕಾಗಿ ಇವತ್ತು ವಿದ್ಯಾರ್ಥಿನಿಯರು, ಇವತ್ತು 3 ಜನ ಮಹಿಳೆಯರು ವೇದಿಕೆ ಮೇಲಿದ್ದಾರೆ. ಗುಪ್ತಾ ಮೇಡಮ್ ಅವರು, ಕಲ್ಪನಾ ಶಹಬಾದಿ ಅಮ್ಮವರು, ವನಿತಾ ಕರ್ವಿ ಅವರು, 3 ಜನ ಮಹಿಳೆಯರಿದ್ದಾರೆ ನಿಮಗೆ ಸ್ಫೂರ್ತಿ ಕೊಡಲಿಕ್ಕೆ. ಮಲಬಾರ್ ಗೋಲ್ಡವರು ಬಹಳ ಪ್ರಮುಖವಾದಂಥ ಆಯ್ಕೆಯನ್ನು ಅತಿಥಿಗಳನ್ನಾಗಿ ಮಾಡಿದ್ದು ನಿಜವಾಗಲೂ ಸಂತೋಷದ ಸಂಗತಿ. ಅವರು 3 ಮಹಿಳೆಯರಿಗೆ ತಾವು ಮಾಡಿದವರಾಗಿ. ವಿದ್ಯಾರ್ಥಿಗಳೇ ಮತ್ತೆ ವಿದ್ಯಾರ್ಥಿಗಳೇ ಗಡಿ ಹೀಗಲ್ಲ. ಮೇಡಮ್ ಅವರು ಮೊನ್ನೆ 26 ಜನವರಿಯಲ್ಲಿ ಪರೇಡದಲ್ಲಿದ್ದರು, ಸ್ಟೇಡಿಯಂನಲ್ಲಿ. ಪರೇಡದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಹಿಂದೆ ಪೊಲೀಸರಿರ್ತಾರೆ, ಅವ್ರಿಗೆ ಪರೇಡ್ ಮಾಡಿಸ್ತಾ ಇದ್ರು. ಅವ್ರ ಧ್ವನಿ ಕೇಳಬೇಕಾಗಿತ್ತು. ಅಂತೀರಿ ಒಮ್ಮೆ ಚೆನ್ನಾಗಿ ಇಟ್ಟಲ್ಲ, ಟಿಫಿನ್ ಆಗಿದೆ. ವಿದ್ಯಾರ್ಥಿಗಳೇ, SSLC ಮತ್ತು PUC ವಿದ್ಯಾರ್ಥಿಗಳು ಸ್ಪಂದನೆ ತುಂಬ ಚೆನ್ನಾಗಿರ್ತದೆ. ನೀವು ನಾಚಿಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ಜಾತಿ, ಮತ, ಪಂಥ, ಭಾಷೆ, ಲಿಂಗ ಎನ್ನದೇ ಮಲಬಾರ್ ಗೋಲ್ಡ್ ಅವರು ನಿಮಗೆ ಉಪಯುಕ್ತವಾದಂಥ ಬಹುಮಾನವನ್ನು ಕೊಡ್ತಾ ಬಂದಿದ್ದಾರೆ. 5 ವರ್ಷದ ಹಿಂದೆ ನಾನು ಇಂಡಿಯ ಇದೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟು, ಆಮೇಲೆ ಬಹುಮಾನವನ್ನು ಕೊಟ್ಟು, ಸ್ಕಾಲರ್ಶಿಪ್ಪನ್ನು ಕೊಟ್ಟು. ಈ ದುಡ್ಡು ನಿಮಗೆ ಸಾಕಾಗಿರ್ತಿಲ್ಲ, ನನಗೆ ಗೊತ್ತಿದೆ. ಇದು ತೃಪ್ತಿದಾಯಕವಾಗಿರುವಂಥ ಹಣ ನಿಮಗೆ ಸಿಕ್ಕಿರಲಿಕ್ಕಿಲ್ಲ. ಆದರೆ ಒಂದು ಪುಸ್ತಕವನ್ನು ಪಡೆದುಕೊಂಡು ಅಲ್ಲಿ ಹಗಲು ರಾತ್ರಿ ಓದಿದ್ದೇ ಆಗ್ತದೆ, ನಿಮ್ಮ ಹಣೆಬರವನ್ನು ಬದಲಾಯಿಸ್ತಕ್ಕಂಥ ಒಂದು ಕೆಲಸ ಮಲಬಾರ್ ಗೋಲ್ಡ್ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ದುಡ್ಡು ಮಾಡಬೇಕಾಗಿಲ್ಲ. ನೀವೆಲ್ಲ ವಿದ್ಯಾಭ್ಯಾಸ ಮಾಡುವಾಗ ತಂದೆ ತಾಯಿಗೆ ತುಂಬ ಚೆನ್ನಾಗಿರುವಂಥ ಬಟ್ಟೆ, ಅಲ್ಲಿಂದ ಇಲ್ಲಿಗೆ ಓಡಾಡಲಿಕ್ಕೆ ಚಿಕ್ಕದಾದಂಥ ಒಂದು ವಾಹನ, ಕಾಲಿಗೆ ಹಾಕೊಳ್ಳಿಕ್ಕೆ ತುಂಬ ಗುಣಮಟ್ಟದ ಚಪ್ಪಲುಗಳು ಇತ್ಯಾದಿ ಬೇಡಿಕೆಗಳನ್ನು ನೀವು ಇಡ್ತೀರಿ. ಅದರ ಅವಶ್ಯಕತೆ ಇಲ್ಲ. ಉಟ್ಕೊಳ್ಳೋಕ್ಕೆ ಪಟ್ಟಿದ್ರೆ ಸಾಕು. ಆದರೆ ಓದಲಿಕ್ಕೆ, ಪುಸ್ತಕವನ್ನು ಪಡೀಲಿಕ್ಕೆ ಹಠ ಮಾಡಬೇಕು. ಕುವೆಂಪು ಅವರು ಹೇಳ್ತಾರೆ, ಓದು ಹೇಗಿರಬೇಕು ವಿದ್ಯಾರ್ಥಿಗಳೇ, ಓದು ಹೇಗಿರಬೇಕು ಅಂತ ಕುವೆಂಪು ಅವರು ಹೇಳ್ತಾರೆ. ಪುಸ್ತಕ ಕೈಯಲ್ಲಿ ಹಿಡಿದರೆ ಪುಸ್ತಕ ನಡೆಯಬೇಕು, ನಾವು ನಡೆಯೋದಲ್ಲ. ಯಾವುದು ನಡೆಯಬೇಕು? ಅದಕ್ಕೆ ಸಾಹಿತಿಗಳು ಅವರು ಹೇಳ್ತಾರೆ, ವಿದ್ಯೆ ಎಂಬುದು ಬುದ್ಧಿ ಹೇಳಿದಾಗ ಬುದ್ಧಿ ಬರುವುದು, ನಿದ್ದೆಯಲ್ಲಿಯೂ ಎಬ್ಬಿಸಿ ಹೇಳಿದರೆ ಎದ್ದು ಹೇಳುವುದು ಸರ್ವಜ್ಞ. ಅಂದರೆ ಬಡಿಸ್ಕೊಂಡು ಓದುದಂತಲ್ಲ, ಕಷ್ಟಪಟ್ಟು ಓದಬೇಕು, ಶ್ರಮಪಟ್ಟು ಓದಬೇಕು, ಸಮಯವನ್ನು ಹಾಳು ಮಾಡಬಾರದು. ವಿದ್ಯಾರ್ಥಿನಿಯರು ಈಗ ಇಡೀ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ತುಂಬ ಮುಂಚೂಣಿಯಲ್ಲಿದ್ದಾರೆ. 2 ವರ್ಷದ ಹಿಂದಿನ IAS IPS ಲಿಸ್ಟನ್ನು ನೋಡಿದಾಗ, ಪಟ್ಟಿಯನ್ನು ನೋಡಿದಾಗ ಮೊದಲೇ 7 ಸ್ಥಾನಗಳನ್ನು ಮಹಿಳೆಯರೇ ಪಡೆದುಕೊಂಡಿದ್ದಾರೆ. ಒಂದು ಬಾರಿ ಜೋರಾಗಿ ಚಪ್ಪಾಳೆ. ನೀವು ಮಹಿಳೆಯರ ಹೋಗಲ್ಲ. ಅದರಲ್ಲಿ ನಮ್ಮ ಗುಪ್ತಾ ಮೇಡಮ್ ಅವರು ತರಬೇತಿಗಾಗಿ IPS ಆದಮೇಲೆ ಒಂದು 2 ವರ್ಷ ಆ ತರಬೇತಿಗಾಗಿ ಕಳಿಸ್ತಾರೆ. ಐತಿಹಾಸಿಕ ನಗರ ವಿಜಯಪುರಕ್ಕೆ ಅವರು ಬಂದಿದ್ದು ನಮ್ಮೆಲ್ಲರಿಗೂ ಆನಂದ, ನಮ್ಮೆಲ್ಲರಿಗೂ ಖುಷಿ, ನಮ್ಮೆಲ್ಲರಿಗೂ ಸಂತೋಷ. ಕಾರಣ ಏನಂದರೆ, ಇನ್ನೂ ಅವರು 30 ವರ್ಷ ಡ್ಯೂಟಿ ಇರ್ತದೆ, 35 ವರ್ಷ ಇರ್ಬೋದು. ತುಂಬ ಚಿಕ್ಕವರು ಇದ್ದಾರೆ, 35 ವರ್ಷದ ನೌಕರಿ ಸಿಗ್ಬೋದು. ಆದರೆ ಬಿಜಾಪುರ ಬೆಳೆದಿಲ್ಲ. ಕಾರಣ ಏನಂದರೆ, ನಾನು IPS ಸಿಲೆಕ್ಷನ್ ಆದ ಮೇಲೆ ನಾನು ಪ್ರಥಮವಾಗಿ ವಿಜಯಪುರದಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ ಅನ್ನುವಂಥ ಅಭಿಮಾನ ಅವರಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಲಬಾರ್ ಗೋಲ್ಡ್ ಅವರು ಬಹಳ ಸಾಮಾಜಿಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ಸಂಘ ಸಂಸ್ಥೆಗಳು ಮಕ್ಕಳಿಗಾಗಿ ಯೋಜನೆಗಳನ್ನು ರೂಪಿಸಿ ಮಕ್ಕಳ ಶ್ರೇಯೋಭಿವೃದ್ಧಿಯಾಗಿ ಅವರನ್ನು ಮುಚ್ಚಿಗೆ
ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಮಕ್ಕಳಿಗೆ ಉಪಯುಕ್ತ ಆಗ್ತದೆ. ನೀವು ತೆಗೆದುಕೊಳ್ಳುವಂಥ ಬಹುಮಾನ ನೀವು ಬಡವರಿದ್ದೀರಿ ಅಂತ ಅರ್ಥ ಅಲ್ಲ, ನೀವು ಪ್ರತಿಭಾವಂತರಿದ್ದೀರಿ. ನಿಮ್ಮಲ್ಲಿ ಬಹುಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಕಾಲರ್ಶಿಪ್ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಿಮ್ಮಂತರಿದೆ. ಅದಕ್ಕಾಗಿ ನನಗೆ ಬರ್ತಾ ಇದ್ದಾರೆ. ನಾನು ಬಡಬಡತನದಲ್ಲಿದ್ದೇನೆ, ನಾನು ನೋವಿನಲ್ಲಿದ್ದೇನೆ, ನನಗೆ ಅಸಹಾಯಕರಾಗಿದ್ದೇನೆ ಅನ್ನುವಂಥ ಭಾವನೆ ಖಂಡಿತ ಮಲಬಾರ್ ಗೋಲ್ಡ್ದವರಿಗಿಲ್ಲ. ಮಲಬಾರ್ ಗೋಲ್ಡ್ದವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿಕೊಂಡು ಅವರನ್ನು ಈ ರೀತಿಯಾಗಿ ಉತ್ತೇಜನ, ಸ್ಫೂರ್ತಿ, ಪ್ರೇರಣೆ ಕೊಡುವುದಕ್ಕಾಗಿ ನಿಮಗೆಲ್ಲರಿಗೂ ಇಲ್ಲಿ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ನಿಮ್ಮ ಶಾಲೆಗೆ ಬಂದು ಅವರು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಸಾಧಿಸೋ ಛಲ ಈ ಒಂದು ಏಜ್ ಮಾಡಿದ್ರೆ ಯಾವುದೇ ಕುರಿತು ಬೇಕಾದರೂ ನೀವು ತಲುಪಿಸ್ಬೋದು ಅಂತೇಳಿ ಒಂದು ಇನ್ಸ್ಪಿರೇಷನ್ ಹೊರಡಿಸುವಂತ ಮೇಡಮ್ಗೆ ಧನ್ಯವಾದಗಳು. ಅದೇ ರೀತಿ ತಸ್ಯ ಶ್ರೀ ಗುರುವೇ ನಮಃ. ಅಂದರೆ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡಾದ ನಮ್ಮ ಕಣ್ಣುಗಳನ್ನು ತೆರೆಸತಕ್ಕಂಥ ಶ್ರೀ ಗುರುವಿಗೆ ನಮಸ್ಕಾರಗಳು. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಹೇಳ್ತೀನಿ. ಮಲಬಾರ್ ಗೋಲ್ಡ್ ಒಂದು ಬಿಸ್ನೆಸ್ ಸಂಸ್ಥೆಯಾಗಿದೆ. ಬಿಸ್ನೆಸ್ ಸಂಸ್ಥೆ ಆದರೂ ಕೂಡ ಇಂದು ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಮಲಬಾರ್ ಗೋಲ್ಡ್ ಅಂತಹ ಒಂದು ಸಂಸ್ಥೆ ಸಮಾಜಕ್ಕಾಗಿ ತನ್ನ ಕೊಡುಗೆಯನ್ನು ಕೊಡುತ್ತಿರುವ ಕಾರಣದಿಂದಲೇ ಇಂತಹ ಕಾರ್ಯಕ್ರಮಗಳು ಯೋಜಿತವಾಗಿವೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನ್ನ ಸೌಭಾಗ್ಯ ಮತ್ತು ಸಂತೋಷ. ನಾನು ಕಲ್ಪನಾ ಶಾಬಾಲಿ, ಶಿಕ್ಷಣ ಕ್ಷೇತ್ರದಲ್ಲಿ 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮಲಬಾರ್ ಗೋಲ್ಡ್ ಅನ್ನೋದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವರು ಮಾಡುತ್ತಿರುವ ಸಮಾಜ ಸೇವಾ ಕಾರ್ಯಗಳು ತುಂಬ ಅಗಾಧವಾಗಿದೆ. ಸಂಪತ್ತು ನಮ್ಮ ಕೈಯಲ್ಲಿ ಉಳಿದರೆ ಅದು ಹಣ, ಸಮಾಜಕ್ಕೆ ಹಂಚಿಕೆಯಾದರೆ ಅದು ಪುಣ್ಯ. ಅದಕ್ಕಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ನಾಣ್ಣುಡಿಯಂತೆ ಮಲಬಾರ್ ಸಂಸ್ಥಾಪಕರು ತಮ್ಮ ಏನು ತಮಗೆ ಪ್ರಾಫಿಟ್ ಬರ್ತದೆ ಅದರಲ್ಲಿ 5% ಸಮಾಜಕ್ಕೆ ಕೊಡ್ತಾ ಇದ್ದಾರೆ. 20 ರಾಜ್ಯಗಳಲ್ಲಿ 1.8 ಮಿಲಿಯನ್ ಜನರ ಬದುಕಿಗೆ ಅವರ ಈ ಕೊಡುಗೆ ಸ್ಪರ್ಶವಾಗಿದೆ. ಸುಮಾರು 376 ಕೋಟಿಗೂ ಹೆಚ್ಚು ಹಣವನ್ನು ಸಮಾಜ ಸೇವೆ ಖರ್ಚು ಮಾಡಿರುವುದು ಅವರ ದೊಡ್ಡ ಮಾನವೀಯತೆ. 25,000ಕ್ಕೂ ಹೆಚ್ಚು ವಾಲಂಟಿಯರ್ಗಳು ಈ ಒಂದು ಸಮಾಜ ಸೇವಾ ಕಾರ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯ. ಅವರ ಪ್ರಮುಖ ಸೇವೆಗಳನ್ನು ಈಗಾಗಲೇ ಅವ್ರು ಹೇಳಿದ್ರು, ಅದನ್ನ ಇನ್ನೊಂದೆರಡು ಮಾತಿನಲ್ಲಿ ಹೇಳ್ತೀನಿ. ಫಸ್ಟ್ ಮೈಕ್ರೋ ಲರ್ನಿಂಗ್ ಸೆಂಟರ್ಸ್ ಅಂತ. ಮೈಕ್ರೋ ಲರ್ನಿಂಗ್ ಸೆಂಟರ್ಸ್ ಮೂಲಕ ಶಾಲೆ ಬಿಟ್ಟ ಮಕ್ಕಳನ್ನು ಮತ್ತೆ ಶಿಕ್ಷಣದ ದಾರಿಗೆ ತರುವ ಮಹತ್ತರ ಕಾರ್ಯ ನಡೆಯುತ್ತಿದೆ. ಈ ಯೋಜನೆ 64,000ಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ನೀಡಿರುವುದು ನಿಜಕ್ಕೂ ಶ್ಲಾಘನೀಯ. ಹಂಗರ್ ಫ್ರೀ ವರ್ಲ್ಡ್ ಯೋಜನೆ ಅಂತ ಮತ್ತೊಂದು ಸಮಾಜ ಸೇವಾ ಯೋಜನೆ. ಇದರ ಕೆಳಗೆ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆಹಾರ ಪೊಟ್ಟಣ ವಿತರಣೆಯನ್ನ ಮಾಡಲಾಗುತ್ತದೆ. ಅನ್ನದಾನ ಮಹಾದಾನ ಎಂಬ ಮಾತಿಗೆ ಜೀವ ತುಂಬಿದ ಕಾರ್ಯ ಇದು. ಬಡ ಹೆಣ್ಣು ಮಕ್ಕಳಿಗೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಸಾವಿರಾರು ವಿದ್ಯಾರ್ಥಿನಿಯರ ಕನಸುಗಳಿಗೆ ರೆಕ್ಕೆ ನೀಡಿದ್ದಾರೆ. ಈ ವರ್ಷ ಮಾತ್ರ 33,000 ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಈಗಾಗಲೇ ಹೇಳಿದಂತೆ ಗ್ರ್ಯಾಂಡ್ ಮಾ ಯೋಜನೆಯ ಮೂಲಕ ಆಶ್ರಯವಿಲ್ಲದ ಮಹಿಳೆಯರಿಗೆ ಮನೆ, ಆರೈಕೆ, ಮಾನವೀಯ ಬದುಕು ಒದಗಿಸುತ್ತಿದ್ದಾರೆ. ಹೌಸಿಂಗ್ ಅಸಿಸ್ಟೆಂಟ್ ಯೋಜನೆಯ ಮೂಲಕ ಸಾವಿರಾರು ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಲಾಗಿದೆ.
ಡ್ರಿಂಕಿಂಗ್ ವಾಟರ್ ಅಂತ ಇನ್ನೊಂದು ಯೋಜನೆ ಪ್ರಾಜೆಕ್ಟ್ ಮೂಲಕ ನೀರಿನ ಸಮಸ್ಯೆ ಇರುವ ಪ್ರದೇಶಗಳಿಗೆ 100 ಬಾವಿಗಳನ್ನು ನಿರ್ಮಿಸಿ ಸಾವಿರಾರು ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ. ವಯನಾಡಿನಲ್ಲಿ ಭೂಕುಸಿತದಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಪುನರ್ವಸತಿ ಸಹಾಯ ಮಾಡಿರುವುದು ಇವರ ಕರುಣೆ ಮತ್ತು ಅನುಕಂಪ ಸಮಾಜದ ಬಗ್ಗೆ ಇರುವಂತಹ ಕಾಳಜಿಯನ್ನ ಎತ್ತಿ ತೋರಿಸುತ್ತದೆ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಸಂದೇಶವನ್ನ ಮಲಬಾರ್ ಸಂಸ್ಥೆ ಅತ್ಯಂತ ಅರ್ಥಪೂರ್ಣವಾಗಿ ಬದುಕುತ್ತಿದೆ. ಇನ್ನು ನೀವೆಲ್ಲ ವಿದ್ಯಾರ್ಥಿ ವೇತನವನ್ನ ಪಡಿತಾ ಇದ್ದೀರಾ. ಈ ವಿದ್ಯಾರ್ಥಿ ವೇತನವನ್ನ ಸದ್ವಿನಿಯೋಗ ಮಾಡಿಕೊಂಡು, ಯಾಕಂದ್ರೆ ನೀವು ವಿದ್ಯಾರ್ಥಿಗಳು ಈಗ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಅಂತ. ಈಗ ನಿಮಗೆಲ್ಲ ಈ ಏಜ್ ಅದಲ್ಲ, ಈ ಮೇಡಮ್ ಅವರು ಹೇಳಿದಂಗ 18ರಿಂದ 22 ವರ್ಷದ ಈ ಬದುಕು ಬಹಳಷ್ಟು ಮಹತ್ವಪೂರ್ಣವಾದದ್ದು. ನೀವು ಸಾಧಿಸ್ಲಿಕ್ಕೆ ಸ್ಕೈ ಇಸ್ ದ ಲಿಮಿಟ್ ಅಂತ. ನೀವು ಆಲ್ರೆಡಿ ಬಂದಿದ್ದೆ ನಾನು ಫಸ್ಟ್ ಟೈಮ್, ಸೊ ಹಿಂದ್ಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೆವು, ಸಾರಿ ಫಾರ್ ದ್ಯಾಟ್. ನಮ್ಮ ಮೇಡಮ್ ಅವ್ರದ್ದು ಮಾತು ಕೇಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ವಿ ಆರ್ ವೆರಿ ಪ್ರೌಡ್. ವಿಜಯಪುರದಲ್ಲಿ ಮೊಟ್ಟ ಮೊದಲನೇದಾಗಿ ಒಬ್ಬ IPS ಅಧಿಕಾರಿ, ವೆರಿ ಯಂಗ್ IPS ಆಫೀಸರ್ ನಮ್ಮ ಊರಲ್ಲಿದ್ದಾರೆ ಅಂದರೆ ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹಾನರ್ ಆ್ಯಂಡ್ ವೆರಿ ಬಿಗ್ ಹ್ಯಾಂಡ್ ಆ್ಯಂಡ್ ವೆರಿ ಬಿಗ್ ಅಪ್ಲಾಸ್. ಯಾಕೆ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಇನ್ಸ್ಪಿರೇಷನ್ ಟು ಆಲ್ ಆಫ್ ಯು ಆಲ್ ಗರ್ಲ್ಸ್ ಅಲ್ವಾ? ಹೌದಾ ಅಲ್ವಾ ಹೇಳಿ? ನಾವು ಸಹ ಆಗ ಆಗಬೇಕು, ಅವ್ರ ಥರ ಬೆಳಿಬೇಕು ಅಂತ ಒಂದು ನಿಮ್ಮಲ್ಲಿ ಆ ಒಂದು ಆಕಾಂಕ್ಷೆ, ಧೈರ್ಯ, ಒಂದು ಮನಸ್ಥಿತಿ, ಒಂದು ಸಂಕಲ್ಪ ನಿಮ್ಮ ಮನಸ್ಸಲ್ಲಿ ಮಾಡ್ಕೊಳ್ಬೇಕು. ದಟ್ಸ್ ಹೌ ವಿ ನೀಡ್ ಟು ಗೋ ಅಹೆಡ್ ಅಲ್ವಾ? ಸೊ ಇವತ್ತು ಮಲ್ಬಾರ್ನವರು ಅವರ CSR ಫಂಡರ್ ಪ್ರೋಗ್ರಾಮಲ್ಲಿ ಎಷ್ಟು ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಧನ ಕೊಟ್ಟು ಲಕ್ಷಗಟ್ಟಲೆ, ಮೋರ್ ದೆನ್ 10 lakhs ದೇ ಹ್ಯಾವ್ ಬೀನ್ ಸ್ಪೆಂಡಿಂಗ್. ನನಗನ್ಸುತ್ತೆ ವಿಶೇಷ ಬೇರೆ ಬೇರೆ ರೀತಿಯಲ್ಲಿ ದೇ ಆರ್ ಸಪೋರ್ಟಿಂಗ್ ಸೊಸೈಟಿ ಡೆವಲಪ್ಮೆಂಟ್ ವರ್ಕಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಮನೆ ಇದ್ದವರಿಗೆ ಮನೆ ಹಾಗೂ ಫಾರ್ಮರ್ಸ್ ಆಲ್ಸೋ ದೇ ಆರ್ ಸಪೋರ್ಟಿಂಗ್. ನಾನು ಉಡುಪಿಲಿ ನೋಡಿದ್ದೆ ಆ್ಯಂಡ್ ಆಲ್ಸೋ ಕೆಲವು ಭಾಗದ ಕರ್ನಾಟಕದಲ್ಲಿ ಮಲ್ಬಾರ್ ಗೋಲ್ಡ್ ಈಸ್ ಅಸೋಸಿಯೇಟೆಡ್ ವಿತ್ ಅಸ್ ಮೆನಿ ಟೈಮ್ಸ್ ಆರ್ ಗೋನ್ ಫಾರ್ ಆಸ್ ಅ ಪ್ರೋಗ್ರಾಮ್ ಆರ್ಗನೈಸರ್ ಅಂತಲೂ ಹೋಗಿದ್ದೀನಿ, ಗೆಸ್ಟ್ ಅಂತಲೂ ಹೋಗಿದ್ದೀನಿ. ಸೊ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡಿ ಮಲ್ಬಾರ್ದಲ್ಲಿ. ಮಗುವಿಗೆ ಕಮರ್ಷಿಯಲ್ ಅಂತ ನೋಡ್ತಾ ಇಲ್ಲ ಅವರು, ಬಿಕಾಸ್ ಇಟ್ ಇಸ್ ನಾಟ್ ಅಟ್ ಆಲ್ ದೇರ್ ಪಾರ್ಟ್. ಆದರೆ ಇವತ್ತಿಗೆ ಒಳ್ಳೊಳ್ಳೆ ಕಂಪನೀಸ್ ವಿಪ್ರೋ, ನಮ್ಮ ಬೇರೆ ಬೇರೆ ಎಲ್ಲ ಕಂಪನಿಗಳೆಲ್ಲ ಏನಿದೆ, ಸೊ ಆ ಕಂಪನಿಗಳಲ್ಲಿ ಒಂದು ಜಾಯಲ್ ಕ್ರಾಸ್, ಮಲ್ಬಾರ್, ದೇ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ದೇರ್ ಪಾರ್ಟ್ ಆಫ್ ಫೈನಾನ್ಷಿಯಲ್ ಸಪೋರ್ಟ್ ಟು ಸ್ಟೂಡೆಂಟ್ಸ್, ಫಾರ್ಮರ್ಸ್ ಆ್ಯಂಡ್ ಆಲ್ಸೋ ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾವೆಲ್ಲ ನಿಮ್ಮೆಲ್ಲರ ರೀತಿಯಿಂದ ನಾನು ಒಂದು ಧನ್ಯವಾದ ಸಲ್ಲಿಸೋಕ್ಕೆ ಹೇಳ್ತೀನಿ. ಮಕ್ಕಳೇ, ನಾನು ಫಸ್ಟ್ ಔಟ್ ಎಲ್ಲಿಯೂ, ಯಾಕೆಂದರೆ ಇದು ನಿಮ್ಮದು ಒಂದು ಹೆಜ್ಜೆ. +2 SSLC ಆದ ನಂತರ PUC ಒಂದು ಹೆಜ್ಜೆ, ನಂತರ ಡಿಗ್ರಿ ಒಂದು ಹೆಜ್ಜೆ. ನೀವು ನೋಡಿ ಹೆಜ್ಜೆ ನೀಡಬೇಕು. ಸರ್ಕಾರ ಎಲ್ಲ ರೀತಿಯಲ್ಲಿ ನಿಮಗೆ ಫೆಸಿಲಿಟೀಸ್ ಕೊಡ್ತಾ ಇದೆ. ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದೋಸ್ ಫೆಸಿಲಿಟೀಸ್ ಆಗಿಲ್ಲ. ನಾವೆಲ್ಲ ಓದುವಾಗ ಶಾಲೆಯಲ್ಲಿ ಅಶಂಪಿ ಸರ್ ಹೇಳಬೇಕು ಅಲ್ಲ ಸರ್, ಅವಾಗೆಲ್ಲ ಏನು ಅಷ್ಟು ಇರಲಿಲ್ಲ. ಬಸ್ ನಮ್ಮ ಟೈಮಲ್ಲಿ ಸ್ವಲ್ಪ ಇತ್ತು, ನಾವೆಲ್ಲ ಗೌರ್ಮೆಂಟಲ್ಲಿ ಓದ್ಕೊಂಡ್ವಿ, ಹೇಗೋ ತಂದೆ ತಾಯಿ ಸ್ವಲ್ಪ ಪ್ರೋತ್ಸಾಹ ಕೊಡುವಂಥ ಸ್ಥಿತಿಲಿದ್ದರು. ಬಟ್ ಈಗ ನಿಮಗೆ ಎಲ್ಲದೂ ವ್ಯವಸ್ಥೆ ಇದೆ. ಯು ಹ್ಯಾವ್ ಡಿಫ್ರೆಂಟ್ ಸ್ಕಾಲರ್ಶಿಪ್ಸ್ ಇದೆ. ನೀವು ವೆಬ್ಸೈಟಲ್ಲಿ ವಾಟ್ಸಪ್ಪಲ್ಲಿ ಇರ್ತೀರಲ್ಲ, ಬರೀ ಇದನ್ನೇ ನೋಡೋದಲ್ಲ, ನೀವೆಲ್ಲ ಏನೆಲ್ಲ ಸ್ಕೀಮ್ಸ್ ಇದೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಇದೆ ಅದನ್ನೆಲ್ಲ ನೋಡ್ಕೊಳ್ಬೇಕು. ನಾವು ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ವಾಟ್ಸಪ್ಪು ಒಂದು ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಇರೋದಂತಲ್ಲ. ಮೇಕ್ ಯೂಸ್ ಆಫ್ ಪ್ರಾಪರ್ ನೀವು ಯೂಸ್ನ ಮಾಡ್ಕೊಳ್ಳಿ, ಆ ಸಪೋರ್ಟ್ನ ತಗೊಳ್ಳಿ. ಸೋಷಿಯಲ್ ವೆಲ್ಫೇರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಇದೆ, ರ್ಯಾಂಕ್ ಬಂದರೆ ಇದೆ, IAS IPSಗೆಲ್ಲ ನಿಮಗೆ ಟ್ರೈನಿಂಗ್ಗಳಿಗೆ ಡೆಲ್ಲಿಗಳಿಗೂ ಕಲಿಸ್ಕೊಡ್ತಾರೆ. ವಾಜಿರಾಮ್ ಅಂತೆಲ್ಲ ಇದೆ ಅಲ್ವಾ ಮೇಡಮ್? ಅಲ್ವಾ? ಸೊ ದೇರ್ ಆರ್ ಸೋ ಮೆನಿ ಆರ್ಗನೈಸೇಷನ್ಸ್. ಬೆಂಗಳೂರಲ್ಲೂ ಇದೆ. ನಾನೇನು ಹೇಳ್ತೀನಿ, ಇಮಿಡಿಯೇಟ್ಲಿ ನೀವು ಅದಕ್ಕೆ ಕನ್ಕ್ಲೂಷನಿಗೆ ಬಂದು ಮುಗಿದೋಯ್ತು, ಡಿಗ್ರಿ ಆದ ತಕ್ಷಣ ಜೀವನನೇ ಆಯಿತು, ಜಾಬ್ ಅಂತಲ್ಲ. ಸೆಲ್ಫ್ ನೀವು ಎಂಪವರ್ ಆಗಬೇಕು ಅಂದರೆ ಎಂಟರ್ಪ್ರಿನಿಯರಲ್ಲೂ ಹೋಗಬೇಕು, ಓದ್ಕೊಳ್ಬೇಕು. ಎಷ್ಟು ನೀವು ಓದ್ತಿರೋ ಅಷ್ಟು ನಮಗೆ ಜಡ್ಜ್ಮೆಂಟ್ ಕೆಪಾಸಿಟಿ ಬರ್ತದೆ. ನಾನು ಏನಾದರೂ ಮಾಡಬೇಕು ಜೀವನದಲ್ಲಿ, ಏನು ಮಾಡ್ತಾ ಇದ್ದೀನಿ ಸರಿಯೋ ತಪ್ಪೋ, ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ ಶಿಕ್ಷಣ ಮಾತ್ರ ಒಂದು ಸಾಧ್ಯ ಅಂತ ನಾನು ಹೇಳ್ಬೋದು. ಬೇರೆ ಯಾವುದೂ ಅಲ್ಲ. ನಥಿಂಗ್
ನಥಿಂಗ್ ಇಸ್ ಮೋರ್ ದಾನ್ ಎನ್ ಎಜುಕೇಶನ್. ನಮ್ಮಲ್ಲಿ ಕೈಯಲ್ಲಿ ಡಿಗ್ರಿ, ನಮ್ಮಲ್ಲಿ ವಿದ್ಯೆ ಇದ್ರೆ ಆಗ ನಾವು ವಿ ಕ್ಯಾನ್ ಟೇಕ್ ದ ರೈಟ್ ಡಿಸಿಷನ್, ಒಂದು ಒಳ್ಳೆ ಮಾರ್ಗಕ್ಕೆ ಹೋಗಬಹುದು. ಅದರಲ್ಲಿ ಹೆಣ್ಣು ಮಕ್ಕಳು ನಿಮಗೆ ಮೇಡಮೇ ಒಂದು ಮಾರ್ಗದರ್ಶನ. ನಾವು ತುಂಬ ಕಷ್ಟಪಟ್ಟು ಇಲ್ಲಿ ಬಂದಿದ್ದೀವಿ. ದೇರ್ ಆರ್ ನೋ ರೆಡ್ ಕಾರ್ಪೆಟ್ಸ್ ಫಾರ್ ವುಮೆನ್. ಯಾರಿಗೇನು ಇಲ್ಲಿ ನಿಮಗೆ ಕೆಂಪು ಕಾರ್ಪೆಟ್ ಆಗಿ ಬನ್ರಿ ನೀವು ಅಂತಿಲ್ಲ. ಎಲ್ಲರೂ ಅವರವರ ಲೈಫಲ್ಲಿ ಸ್ಟ್ರಗಲ್ ಇರ್ತದೆ, ಅವರ ಹೋರಾಟ ಇರ್ತದೆ. ನಾವಿಲ್ಲಿ ಬರ್ಬೇಕಂದ್ರೂ ನಮಗೇನು ಅಷ್ಟು ಈಸಿ ಇರಲಿಲ್ಲ. ನಾವು ಮಾಡಬೇಕು ಅಂತ ಛಲ ತೊಟ್ಟು ಬಂದಿದ್ದೀವಿ. ನಾನೇನಾದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಮಾತ್ರ ಸಾಧ್ಯ. ಅದು ಮಹಿಳೆಯರಲ್ಲಿ ತುಂಬ ಧೈರ್ಯ ಇರ್ತದೆ. ವಿ ಹ್ಯಾವ್ ಲಾಟ್ ಆಫ್ ಕರೇಜ್. ನಾವು ಮಾಡಲ್ಲ ಅಷ್ಟೇ. ಯಾರೇನು ಅಂದ್ಕೊಳ್ತಾರೇನೋ, ಯಾರೇನು ಇದು ಮಾಡ್ಕೊಳ್ತಾರೇನೋ, ನನ್ನಿಂದ ಸಾಧ್ಯ ಆಗಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ನನಗೂ ತುಂಬ ಸರಿ ಅನಿಸಿತು. ಸೊ ಮದುವೆ ಆಗಿ ಮೊದಲಲ್ಲಿ ಮಕ್ಕಳೆಲ್ಲ ಆದ ನಂತರ ಏನು ಮಹಿಳೆ ಒಂದು ಮನೆಯಲ್ಲಿ ಇರಬೇಕಾ ಹಾಗೆ ಏನಿಲ್ಲ, ಏನೆಲ್ಲ ಮಾಡ್ಬೋದು. ಮಕ್ಕಳು, ಮನೆ, ಮದುವೆ, ಪ್ರೊಫೆಷನ್, ಎವ್ರಿ ಕೆಪಾಬಿಲಿಟಿ ಈಸ್ ದೇರ್ ವಿತ್ ವುಮೆನ್. ಇಲ್ಲೆಲ್ಲ ನನಗೆ ಬೈತಾ ಇರ್ಬೋದು ಮನಸ್ಸಲ್ಲಿ, ಪುರುಷರೆಲ್ಲ ನಮ್ಮ ಪುರುಷ ದೇಶನೂ ಅಲ್ಲ, ಇಬ್ಬರು ಬೇಕು. ಪುರುಷರು ಮಹಿಳೆಯರಿದ್ದಾಗ ಮಾತ್ರ ಒಂದು ಗಟ್ಟಿ ಸಮಾಜ ನಿರ್ಮಾಣ ಹೇಗಾಗುತ್ತೋ. ವಿದೌಟ್ ದೇರ್ ಸಪೋರ್ಟ್ ಐ ಥಿಂಕ್ ಕೂಡ ನಾಟ್ ಗೋನ್. ಆಸ್ ಅ ಫಾದರ್ ದೇ ಆರ್ ಸಪೋರ್ಟೆಡ್, ಆಸ್ ಅ ಬ್ರದರ್, ಆಸ್ ಅ ಸನ್, ಆಸ್ ಅನ್ ಹಸ್ಬೆಂಡ್. ಸಮಾಜ ಇಬ್ಬರಿಂದ ನಡೀತದೆ. ಆದರೆ ಮುಖ್ಯವಾಗಿ ಯಾರ ಮನೆಯಲ್ಲಿ ಮಹಿಳೆ ಶಿಕ್ಷಣ ಹೊಂದಿ ವಿದ್ಯಾವಂತಳು, ಉದ್ಯೋಗವಂತಳು ಆಗಿರುವಂಥ ಮನೆ ದೊಡ್ಡ ಗಟ್ಟಿ ಮನೆ ಅಂತ ಕರಿಬೋದು ನಾವು ಆ ಮನೆ ಅಲ್ವಾ. ನನ್ನಲ್ಲಿ ತುಂಬ ಜನ ಬರ್ತಾರೆ ಹೆಣ್ಮಕ್ಳು, ಮೇಡಮ್ ನನಗೆ ಸಾಕಾಗಿದೆ, ನಾನು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಇಷ್ಟು ಜನ ಮನೆ ಬಿಟ್ಟು ಬಂದಿರೋರಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ, ಎಂತೆಂಥೋ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿರೋರು ಇದ್ದಾರೆ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಏನು ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಡೈಲ್ಯೂಟ್ ಯುವರ್ ಸೆಲ್ಫ್. ಬಂದಿದ್ದೀರಿ, ನಿಮ್ಗೆ ಎಲ್ಲರೂ ಹೇಳಲಿಕ್ಕಾಗಲ್ಲ. ನೀವೆಲ್ಲ ಈಗ ಪ್ರಥಮ ಹೆಜ್ಜೆ ಇಟ್ಟಿದ್ದೀರಿ. ಓಕೆ, ಈ ಥರದ್ದು ಒಂದು ಪ್ರೋತ್ಸಾಹಗಳನ್ನ ಮತ್ತು ವಿಶೇಷವಾಗಿ ನಿಮ್ಗೆ ಎಷ್ಟು ಲೈಬ್ರರಿ ಇಲ್ಲ ನಮ್ಮ ಬಿಜಾಪುರದಲ್ಲಿ. ಸುನಿಲ್ ಸರ್ ಇರುವಾಗ, DC ಇರುವಾಗ ಒಂದು ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಲೈಬ್ರರಿ ಆಗಿದೆ. ಉಪಯುಕ್ತ ತಗೊಳ್ಳಿ. ಪರ್ಸನಲ್ ಲೈಬ್ರರೀಸ್ ಇದೆ, ಯೂಟ್ಯೂಬ್ ಬಾಕ್ಸಸ್ ಇದೆ. ಹೋಗಿ ಮನೆಗೂ ಸಮಯ ಕೊಡಿ, ನಿಮಗೂ ಸಮಯ ಕೊಡಿ, ನಿಮ್ಮ ಆರೋಗ್ಯಕ್ಕೆ ಕೊಡಿ. ಜೊತೆಗೆ ನಿಮ್ಮ ವಿಸ್ಡಮ್, ಯು ಹ್ಯಾವ್ ಟು ಎನ್ಹ್ಯಾನ್ಸ್ ಯುವರ್ ನಾಲೆಜ್ ಥ್ರೂ ವಿಸ್ಡಮ್. ನಿಮ್ಮ ಜ್ಞಾನನ ಎಷ್ಟು ಬೆಳೆಸ್ಕೊಳ್ತಿರೋ, ಓದಿ, ಕಲಿತು, ತಿಳ್ಕೊಂಡು, ಆಗ ಮಾತ್ರ ಇನ್ನೊಂದನ್ನು ಮಾಡಲಿಕ್ಕೆ ಸಾಧ್ಯ. ಓಕೆ ಮಕ್ಕಳೇ, ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು. ತುಂಬ ಏನು ಹೇಳಲ್ಲ. ನಾವು ಮಕ್ಕಳಿದ್ರಲ್ಲೇ ಕೆಲಸ ಮಾಡಿಕೊಂಡು, ಮಕ್ಕಳ ಆಯೋಗದಲ್ಲೇ ಕೆಲಸ ಮಾಡಿ ಈಗ ನಾವು 10 ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ. ಏನಾದರೂ ಬೇಕಾದಲ್ಲಿ ನನ್ನ ನಂಬರ್ ಗೂಗಲಲ್ಲೂ ಇದೆ, ಡಾಕ್ಟರ್ ಅನಿತಾ ತೊರವಿ ಅಂತ. 9480874917 ಈ ನಂಬರ್ ಕಾಲ್ ಮಾಡಿ. ನಮ್ಗೆ ಏನಾದರೂ ಒಂದು ತೊಂದರೆ ಇದ್ದರೆ, ಏನಾದರೂ ಬೇಕಾಗಿದ್ದಲ್ಲಿ ಖಂಡಿತ ನಾವೊಂದು ನಿಮ್ಮ ಜೊತೆ ಇದ್ದೇವೆ ಅಂತ ನಾನು ಹೇಳ್ಬೋದು. ಹಾಗೂ ನಾವು ವಿಜಯಪುರದಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಇಷ್ಟೇ ಬೇಗ ಮಾಡಬೇಕು ಅಂತ ಇದ್ರೆ ನಮ್ಮೂರಲ್ಲಿ ನಾವು ಮಾಡದೆ ಎಲ್ಲೋ ಮಾಡೋದ್ರಲ್ಲಿ ಏನಿದೆ ಅಂತ ಹೇಳಿ ಫಸ್ಟ್ ನಾವು ಇಲ್ಲಿ ಪ್ರಾರಂಭ ಮಾಡೋಣ ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ನಾವು ಯಾಕೆ ಬೇಕು ಅಂದರೆ ತುಂಬ ಕೌನ್ಸಿಲಿಂಗ್ ಸೆಂಟರ್ಗಳು ತುಂಬ ಅಗತ್ಯ ಇದೆ. ನವಡೇಸ್ ವಿ ನಾಟ್ ಸ್ಪೀಕಿಂಗ್ ಟು ಎನಿಬಡಿ, ನೋಬಡಿ ಈಸ್ ಸ್ಪೀಕಿಂಗ್ ಟು ಎನಿಬಡಿ ನವಡೇಸ್. ದಟ್ಸ್ ಹೌ ಪ್ರಾಬ್ಲಮ್ ರೈಸ್. ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಮನೆಯಲ್ಲಿ ತಂದೆ ಮಗನಿಗೆ ಮಾತಾಡೋಕ್ಕಾಗ್ತಾ ಇಲ್ಲ, ತಾಯಿ ಮಗಳಿಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಟೀಚರ್ ಸ್ಟೂಡೆಂಟ್ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ಆ್ಯಂಡ್ ಆಫಿಷಿಯಲ್ ದ ರಿಪ್ರೆಸೆಂಟೇಟಿವ್. ಸೊ ಈ ರೀತಿ ಒಂದು ಸಂಪರ್ಕ ಅನ್ನೋದೇ ಇಲ್ಲ. ದೇರ್ ಶುಡ್ ಬಿ ಎ ಸ್ಟ್ರಾಂಗ್ ಕಮ್ಯುನಿಕೇಶನ್ ಕೆಪಾಸಿಟಿ ಬಿಟ್ವೀನ್ ದಿ 2 ಪರ್ಸನ್. ದೆನ್ only we can resolve many problems. ಸೊ ಹಾಗಾಗಿ ಮಕ್ಕಳೇ, ವಿಶಿಂಗ್ ಯು ಆಲ್ ದ ಬ್ರೈಟ್ ಫ್ಯೂಚರ್. ತುಂಬ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೆ. 2026-27 ಶೈಕ್ಷಣಿಕ ಸಾಲಿನ ಒಂದು CSR ಘೋಷಣೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸನ್ಮಾನ್ಯ ಶ್ರೀ ಆಸಿಫ್ ವಾಲಿಕರ್ ಸರ್ ಅವರೇ, ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತ ಸಿಬ್ಬಂದಿ ವರ್ಗದವರೇ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ವಿಜಯಪುರ, ಹಾಗೆಯೇ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜು ವಿಜಯಪುರ, ಈ 3 ಶಿಕ್ಷಣ ಸಂಸ್ಥೆಗಳಿಂದ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ವಿವಿಧ ಕಾಲೇಜುಗಳಿಂದ ಆಗಮಿಸಿರುವಂಥ ಎಲ್ಲ ನಮ್ಮ ಸಹೋದ್ಯೋಗಿ ಬಂಧುಗಳಾಗಿರುವಂಥ ಸನ್ಮಾನ್ಯ ಶ್ರೀ PB ಬಿಲಾದರ್ ಸರ್ ಅವರೇ, ಡಾಕ್ಟರ್ ಅನಂತ್ ಪದ್ಮನಾಭ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮಹಾವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಇವತ್ತು ಮಲಬಾರ್ ಗೋಲ್ಡ್ ಸಂಸ್ಥೆ ವತಿಯಿಂದ ಈ ಒಂದು ಮಹಾವಿದ್ಯಾಲಯದಲ್ಲಿ ಬಹಳ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಸುಮಾರು 85 ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗೆ 8,000ದಂತೆ ಒಟ್ಟು 6,72,000 ಶಿಷ್ಯ ವೇತನವನ್ನು ಮಲಬಾರ್ ಗೋಲ್ಡ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿತರಿಸಿದೆ. ಆ ಹಣ ವಿದ್ಯಾರ್ಥಿಗಳ ಅಕೌಂಟಿಗೆ ಈಗಾಗಲೇ ಜಮಾ ಆಗಿದೆ. ಸೊ ಹೀಗಾಗಿ ಈ ಒಂದು 3 ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಾನು ಈ ಮಲಬಾರ್ ಸಂಸ್ಥೆಯ ಈ ಪ್ರಾದೇಶಿಕ ಹೆಡ್ ಆಗಿರುವಂಥ ಮೇರಲ್ ಸರ್ ಹಾಗೂ ಈ ಒಂದು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಈ 3 ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಒಂದು ಮಾತಿದೆ, ಜೀವನದಲ್ಲಿ ಎಲ್ಲವನ್ನು ಪಡೆದುಕೊಳ್ಳಬಹುದು ಸಂಸ್ಕಾರದಿಂದ, ಹಾಗೆಯೇ ಜೀವನದಲ್ಲಿ ಪಡೆದುಕೊಂಡಂತ ಎಲ್ಲವನ್ನು ಕಳೆದುಕೊಳ್ಳಬಹುದು ಒಂದು ಕ್ಷಣದ ಅಹಂಕಾರದಿಂದ. ಸೊ ಹೀಗಾಗಿ ನಾವೆಲ್ಲರೂ ಒಳ್ಳೆಯ ಸಂಸ್ಕಾರಗಳನ್ನು ಪಡೆದುಕೊಂಡು ಜೊತೆಗೆ ಅಹಂಕಾರವನ್ನು ಬಿಡುವ ಕಾರ್ಯದಲ್ಲಿ ತಾವೆಲ್ಲರೂ ತೊಡಗಬೇಕು. ಅದ್ರ ಜೊತೆಗೆ ಇನ್ನೊಂದು ಮಾತಿದೆ, ಹಾಲಿನ ಆಯುಷು 1 ದಿನ, ಮೊಸರಿನ ಆಯುಷು 2 ದಿನ, ಬೆಣ್ಣೆಯ ಆಯುಷು 3 ದಿನ, ಆದರೆ ತುಪ್ಪ ದೀರ್ಘಾಯುಷ್ಯನ್ನು ಹೊಂದಿರುತ್ತದೆ. ಸೊ 1 ದಿನದ ಆಯುಷನ್ನು ಹೊಂದಿರುವಂತಹ ಹಾಲಿನಲ್ಲಿ ದೀರ್ಘಾಯುಷ್ಯನ್ನು ಹೊಂದಿರುವಂತಹ ಈ ಒಂದು ತುಪ್ಪ ಅಡಗಿರುತ್ತದೆ. ಹಾಗೆಯೇ ನೀವೆಲ್ಲರಲ್ಲಿ ಕೂಡ ಅಗಾಧವಂತಹ ಶಕ್ತಿ ಸಾಮರ್ಥ್ಯ ತಮ್ಮೆಲ್ಲರಲ್ಲಿ ಕೂಡ ಅಡಗಿರುತ್ತದೆ. ತಾವು ಈ ಒಂದು ಮಲಬಾರ್ ಗೋಲ್ಡ್ ಸಂಸ್ಥೆ ನೀಡಿರುವಂತಹ ಶಿಷ್ಯ ವೇತನದ ಒಂದು ಸದುಪಯೋಗ ಮಾಡಿಕೊಂಡು ನೀವು ನೀವೆಲ್ಲ ಈ ಒಂದು ಶಿಷ್ಯ ವೇತನವನ್ನು ನಿಮ್ಮ ಶೈಕ್ಷಣಿಕ ಕಾರ್ಯಗಳಿಗೆ ಸದುಪಯೋಗ ಮಾಡಿಕೊಂಡು ತಾವೆಲ್ಲರೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ತಾವೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ತಮ್ಮೆಲ್ಲರ ಜೀವನ ಸುಂದರವಾಗಿರಲಿ, ತಮ್ಮೆಲ್ಲರ ಬಾಳು ಬಂಗಾರವಾಗಲಿ ಎಂದು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ 2 ಮಾತುಗಳಿಗೆ
ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವಿವಾಹದ ಅಡ್ವಾನ್ಸ್ ಪ್ಲಾನ್. ನಿಮ್ಮ ಮದುವೆಗೆ ಚಿನ್ನ ಖರೀದಿಸುವ ಬಗ್ಗೆ ಚಿಂತೆಯೇ? ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮಗಾಗಿ ವಿವಾಹದ ಅಡ್ವಾನ್ಸ್ ಪ್ಲಾನ್ ಅನ್ನ ಪರಿಚಯಿಸುತ್ತಿದೆ. ಇಂದು ಕೇವಲ 10% ಪಾವತಿಸಿ ನಿಮ್ಮ ಚಿನ್ನದ ಆಭರಣದ ಬೆಲೆಯನ್ನ ಈಗಲೇ ಲಾಕ್ ಮಾಡಿಕೊಳ್ಳಿ. ನೀವು ಖರೀದಿಸಲು ಬಂದಾಗ ಚಿನ್ನದ ಬೆಲೆ ಹೆಚ್ಚಿದ್ದರೆ ನೀವು ಲಾಕ್ ಮಾಡಿದ ಬೆಲೆಯಲ್ಲೇ ಖರೀದಿಸಬಹುದು, ಅಥವಾ ಚಿನ್ನದ ಬೆಲೆ ಕಡಿಮೆಯಾದ್ರೆ ಹೊಸ ಕಡಿಮೆಯಾದ ಬೆಲೆಯಲ್ಲಿ ಪಡೆಯಬಹುದು. ನಿಮ್ಮ ವಿಶೇಷ ದಿನವನ್ನ ಇನ್ನಷ್ಟು ಸುಂದರವಾಗಿಸಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಜೊತೆ.